ತಂದೆಗಾಗಿರುವಂತಹ ಅವಮಾನದ ಮೇಲೆ ಒಂದು ಲಾಯರ್ ಜಯಪ್ರಕಾಶ್ ಪಾಟೀಲ್ ಅವರ ಮೇಲೆ ಒಂದು ರಿವೆಂಜ್ನ ತೀರಿಸ್ಕೊಳಕ್ ಟ್ರೈ ಮಾಡ್ತೀರಾ? ನಮಗ್ ಬಂದಿರುವಂತಹ ಆ ಪ್ರೋಮೋಗಳಲ್ಲಿ ಅಬ್ಸರ್ವ್ ಮಾಡೋರ ಪ್ರಕಾರ ಅವ್ರ ಮಗನೇ ಏನಾದ್ರೂ ಆಗಿರ್ಬೋದಾ ನಿಮ್ಮನ್ನ ಲವ್ ಮಾಡುವಂತವ್ರು ಅಂತ? ಇಲ್ಲ, ನನ್ಗೆ ಮೇಜರ್ ಆಗಿ ಗುರಿ ಇರೋದು ಈ ಕೇಸ್‌ನ ಗೆಲ್ಲಬೇಕು. ಅಂದ್ರೆ ಜೆ.ಪಿ. ಪಾಟೀಲ್ ಸರ್‌ನ ಸೋಲಿಸ್ಬೇಕು ಅನ್ನೋ ಯಾವ್ದು ಇಂಟೆನ್ಷನ್ಸ್ ಇಲ್ಲ. ಏನಂದ್ರೆ ನ್ಯಾಯ ಗೆಲ್ಲಬೇಕು ಅನ್ನೋದೊಂದು ನಂಗೆ ಇರೋದು ಅಷ್ಟೇ. ಆ್ಯಂಡ್ ಅವ್ರ ಮಗ ತುಂಬಾ ಹಿಂದೆ ಬೀಳೋದು ಪರ್ಸನಲ್ ಆಗಿ "ನಿಮ್ ಮನೆ ಎಲ್ಲಿದೆ? ಅಲ್ಲಿ ಎಲ್ಲಿ ಹೋಗ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ?" ಅಂತ ಕೇಳೋದು ಇದೆಲ್ಲ ಮಾಡ್ತಿದ್ದಾರೆ. ನಂಗದಿಷ್ಟ ಆಗ್ತಿಲ್ಲ. ಅದಕ್ಕೆ ಕ್ಲಾಸ್ ತಗೊಳ್ತೀನಿ ನಾನು. ಓಕೆ. ಶೂಟಿಂಗ್ ಟೈಮಲ್ಲೆಲ್ಲ ಹೆಂಗಿತ್ತು ಲಾಯರ್ ಪಾತ್ರ ಅಂತಂದಾಗ? ಸಾಮಾನ್ಯವಾಗಿ ನಾವು ಕೋರ್ಟ್‌ಗೆ ಹೋದಾಗ ಯಾವ್ದಾದ್ರು ಕೇಸ್ ಹೈಯರಿಂಗ್ ಇದ್ದಾಗ ಮಾತ್ರ ಹೋಗ್ತೀವಿ. ಸೊ ನೀವು ಶೂಟಿಂಗ್ ಟೈಮಲ್ಲೆಲ್ಲ ಹೆಂಗ್ ಅನ್ನಿಸ್ತು? ಆ ಡ್ರೆಸ್ ಹಾಕೊಂಡಾಗ, ಬ್ಲಾಕ್ ಕೋಟ್ ಹಾಕೊಂಡಾಗ ಹೆಂಗ್ ಅನ್ನಿಸ್ತು? ಯಾವ ರೀತಿ ಪ್ರೌಡ್ ಫೀಲ್ ಆಯ್ತು ನಿಮ್ಗೆ? ಆ ಯಾವತ್ತೂ ಮಾಡ್ದಿರೋಂಥ ಪಾತ್ರವನ್ನ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೆ ತುಂಬಾನೇ ನರ್ವಸ್‌ನೆಸ್ ಇರುತ್ತೆ. ಅದೊಂದು ಭಯ ಇರುತ್ತೆ. ನಾನು ಈ ಪಾತ್ರವನ್ನ ಅಂದ್ರೆ ಜನರಿಗೆ ರೀಚ್ ಮಾಡಿಸ್ತೀನಾ? ನಾನಿದನ್ನ ಚೆನ್ನಾಗಿ ತಗೊಂಡ್ ಹೋಗ್ತೀನಾ? ಅಂತ ಹೇಳಿ ನಂಗೆ ಸ್ವಲ್ಪ ಭಯ ಇತ್ತು. ಆ್ಯಂಡ್ ಈಗಲೂ ಇದೆ ಕೂಡ. ಯಾಕೆಂದ್ರೆ ಈಗಿನ್ನೂ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಅದೊಂದು ಭಯ ಇದೆ. ಬಟ್ ನನ್ನ 100% ನಾನು ಕೊಡ್ತಾ ಇದ್ದೀನಿ. ಲಾಯರ್ ಕೋಟ್ ಹಾಕೊಂಡಾಗ ಅದೇನೋ ಒಂಥರ ಭಾರ ಅನಿಸ್ತು ನನ್ಗೆ. ಏಕೆಂದ್ರೆ ಕಂಪ್ಲೀಟ್ಲಿ ಆಪೋಸಿಟ್ ಕ್ಯಾರೆಕ್ಟರ್ ಇದು. ಫೈಟಿಂಗೆಲ್ಲ ಅಂತ ಬಂದಾಗ ಸ್ವಲ್ಪ ನಾನು ಯೋಚನೆ ಮಾಡ್ಬೇಕಾಗಿ ಬಂತು. ಓಕೆ, ನಾನು ಮಾಡ್ತೀನಾ? ಹೇಗೆ? ಅಂತ ಎಲ್ಲ ಹೇಳಿ. ಬಟ್ ಈ ಒಂದು ಪಾತ್ರ ನಂಗೆ ತುಂಬಾನೇ ಖುಷಿ ಕೊಟ್ಟಿದೆ. ಭಯ, ನರ್ವಸ್‌ನೆಸ್ ಇಸ್ ಸಮಥಿಂಗ್. ಬಟ್ ಈ ಪಾತ್ರ ತುಂಬಾನೇ ಖುಷಿ ಕೊಟ್ಟಿದೆ ನನ್ಗೆ. ಹಲವು ಹಿರಿಯ ಕಲಾವಿದರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ. ಎಕ್ಸಾಂಪಲ್ ಕೀರ್ತಿ ಭಾನು ಸರ್ ಆಗಿರ್ಬೋದು, ಅರುಣಾ ಬಾಲರಾಜ್ ಮೇಡಮ್ ಆಗಿರ್ಬೋದು, ಹನುಮಂತೇಗೌಡ್ರು ಆಗಿರ್ಬೋದು. ಸೊ ಇನ್ನೊಂದಷ್ಟು ಜನ. ಸೊ ಹೇಗೆ ಅನ್ನಿಸಿದೆ ಅಂತಂತ ದೊಡ್ಡ ದೊಡ್ಡ ಕಲಾವಿದರ ಮಧ್ಯೆ ಸ್ಕ್ರೀನ್ ಶೇರ್ ಮಾಡುವಂತಹ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ? ತುಂಬಾನೇ ಖುಷಿ ಆಗ್ತದೆ. ಆಮ್, ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ನಂಗೆ ತುಂಬಾ ಭಯ ಇತ್ತು. ಹೇಗೆ ಅವ್ರ ಜೊತೆ ಆಕ್ಟ್ ಮಾಡೋದು? ಯಾಕೆಂದ್ರೆ ನಾವು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡು ಬಂದಂಥವ್ರು. ಸೊ, ಇವ್ರೆಷ್ಟು ಚೆನ್ನಾಗಿ ಮಾಡ್ತಾರೆ, ಇವ್ರೆಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ಎಲ್ಲ ನೋಡ್ಕೊಂಡು ಬಂದಂಥ ವ್ಯಕ್ತಿ ನಾನು. ಸೊ, ಅವ್ರ ಜೊತೆನೇ ಇವಾಗ ಆಕ್ಟಿಂಗ್ ಮಾಡಬೇಕು ಅಂತ ಬಂದಾಗ ಆಮ್, ಅದೊಂದು ಇಲ್ಲೂ ಕೂಡ ನರ್ವಸ್‌ನೆಸ್, ಅದೇ ಭಯ ಕಾಡಿತ್ತು ನನಗೆ. ಬಟ್ ಎಲ್ರೂ ಕೂಡ ದೇ ಆರ್ ಸೋ ಫ್ರೆಂಡ್ಲಿ. ಇದನ್ನ ಹೀಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಇದನ್ನ ಹೀಗೆ ಮಾಡು ಅಂತ ಎಲ್ಲ ಹೇಳ್ಕೊಡ್ತಾರೆ. ಎಕ್ಸ್‌ಪ್ರೆಷನ್ ವೈಸ್ ಕೂಡ ಹನುಮಂತೇಗೌಡ್ರು ಸರ್ ನನಗೆ ಹೇಳ್ಕೊಟ್ಟಿರೋದುಂಟು. "ಇದು ಆ ಥರ ಮಾಡಬೇಡಮ್ಮ, ಈ ಥರ ಮಾಡು ಚೆನ್ನಾಗಾಗುತ್ತೆ." ಆಮೇಲೆ ಅಮ್ಮ, "ಇದನ್ನ ಈ ಥರ ಹೇಳು ನೋಡೋಣ ಹೇಗೆ ಬರುತ್ತೆ" ಅಂತ. ದೇ ಆರ್ ಆಲ್ ಪ್ರಿಪೇರಿಂಗ್ ಮೀ. ಅಂದ್ರೆ ಆಮ್, ಇಲ್ಲಿ ಬರೀ ಒಬ್ಬ ಆರ್ಟಿಸ್ಟ್ ಮಾತ್ರ ಅಲ್ಲ. ಅವ್ರು ನನ್ನ ಪಾತ್ರ ತುಂಬಾ ಬಿಗಿಯಾಗಿ ಕೂರ್ಲಿಕ್ಕೆ ನನ್ನ ಸುತ್ತಮುತ್ತಲಿನ ಆರ್ಟಿಸ್ಟ್‌ಗಳು ಕೂಡ ಕಾರಣ ಆಗಿದ್ದಾರೆ. ಸೊ, ಅದ್ರ ಬಗ್ಗೆ ತುಂಬಾನೇ ಖುಷಿ ಇದೆ. ಆ್ಯಂಡ್ ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಜೊತೆ ನಾನು ವರ್ಕ್ ಮಾಡ್ತಿರೋದು ಆಬ್ವಿಯಸ್ಲಿ ತುಂಬಾನೇ ಖುಷಿ ಇದೆ. ಶೂಟಿಂಗ್ ಟೈಮಲ್ಲಿ ಆಗಿರುವಂತಹ ಯಾವ್ದಾದ್ರು ಫನ್ ಎಲಿಮೆಂಟ್ಸ್ ಬಗ್ಗೆ ಶೇರ್ ಮಾಡೋದಾದ್ರೆ? ಫನ್ ಫನ್ ಎಲಿಮೆಂಟ್ಸ್ ಅಂದ್ರೆ ಆಮ್, ಫೈಟ್ ಸೀನಲ್ಲಿ ಆಗ್ತಾ ಇದ್ದಿದ್ದು ಅವ್ರೇನೋ ಹೇಳ್ಕೊಡ್ತಿದ್ರು. ನನ್ಗಿನ್ನೂ ಅದು ಹೊಸದು. ನಾನು ಇಲ್ಲಿವರೆಗೂ ಏನು ಒಂದು ಸ್ಲ್ಯಾಪ್ ಅಂದ್ರೆ ಕಪಾಳಕ್ಕೆ ಹೊಡೆದಿರೋದು ಕೆಲವೊಂದು ಮಾಡಿದ್ದೀನಿ ಹೊರತು ಫೈಟ್ ಅಂತ ನಾನು ಯಾವುದು ಮಾಡಿರಲಿಲ್ಲ. ಸೊ, ಅದು ಅವ್ರೇನೋ ಹೇಳ್ಕೊಡ್ತಿದ್ರು, ನಾನೇನೋ ಮಾಡ್ತಿದ್ದೆ. ಅಲ್ಲಿ ಐ ವಾಸ್ ಫೀಲಿಂಗ್ ಎಂಬ್ಯಾರಸ್ಡ್. ಸೊ, ಏನ್ ಮಾಡ್ತಿದ್ದೆ ನಾನು? ಯಾಕೆ ಈ ಥರ ಮಾಡ್ತಿದ್ದೀನಿ ಅಂತ ಹೇಳಿ ಫುಲ್ ನಾನು ಬ್ಲ್ಯಾಂಕೇ ಆಗ್ಬಿಟ್ಟಿದ್ದೆ. ದೆನ್ ಮ್ಯಾಮ್ ಬರೋರು, "ಅಮ್ಮ ಏನ್ ಮಾಡ್ತಿದ್ಯಮ್ಮ? ಮಾಡು, ಮಾಡು ಆಗುತ್ತೆ ಮಾಡು" ಅಂತ ಹೇಳಿ ಫುಲ್ಲು ಜೋಶ್ ತುಂಬಿಟ್ಟು ಹೋಗ್ತಿದ್ರು. ಮತ್ತೆ ನಾನು ಅದನ್ನೇ ಮಾಡ್ತಿದ್ದೆ. ಸೊ, ಅಲ್ಲಿ ಸ್ವಲ್ಪ ಫನ್ ಆಗಿತ್ತು. ಭಯ ಇತ್ತು ಬಟ್ ಫನ್ ಆಗಿತ್ತು. ಮಧ್ಯಾಹ್ನದಷ್ಟರಲ್ಲಿ ಎಲ್ಲ ಮೇಜರ್ ಫೈಟ್ಸ್ ಏನಿದೆ ಅದನ್ನ ಮುಗಿಸ್ಬಿಟ್ವಿ. ಅದಾದ್ಮೇಲೆ ಕೆಲವೊಂದು ಮಾಂಟೇಜ್ ಶಾರ್ಟ್ಸ್‌ಗಳೆಲ್ಲ ತಗೊಳ್ತಾ ಹೋದ್ವಿ. ಸೊ, ದಿಸ್ ಇಸ್ ಇಟ್. ಜಾಸ್ತಿ ಏನೋ ಫನ್ ಅಂತ ಇಲ್ಲಿವರೆಗೂ ಏನೂ ಆಗಿಲ್ಲ. ಇನ್ನೂ ಎಲ್ರೂ ಈಗಿನ್ನೂ ಎಲ್ಲ ಒಬ್ರಿಗೊಬ್ರು ಹೊಂದ್ಕೊಳ್ತಾ ಇದೀವಿ. ಸೊ, ಯಾರು ಅಷ್ಟಾಗಿ ಕ್ಲೋಸ್ ಆಗಿಲ್ಲ ನಾವು. ಸೊ, ಅಷ್ಟು ಫನ್ ಪಾರ್ಟ್ ಅಂತ ಇನ್ನೂ ಏನೂ ನಡೆದಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್‌ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.